ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನೋಲಾಗ್ಸ್. ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇಂಟ್ರೊಡಕ್ಷನ್ ವಿಡಿಯೋನ ಮಾಡಾಕಿದ್ದೆ. ಅದರಲ್ಲಿ ನಾನು ಹೇಳಿದ್ದೆ ಕುಕ್ಕಿಂಗ್ ಜೊತೆಗೆ ನಾನು ವೆಯ್ಟ್ ಲಾಸ್ ಜರ್ನಿನೂ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೆ. ನನಗೂ ಕೂಡ ನಾನು ದಪ್ಪ ಇದ್ದಾಗ ನನ್ನ ಬಾಡಿ ಶೇಮಿಂಗು ತುಂಬಾ ಆಗ್ತಿತ್ತು. ಅದಾದಮೇಲೆ ನಾನು ಸಣ್ಣ ಆಗಿ ನನ್ನನ್ನು ನಾನು ಪ್ರೂವ್ ಮಾಡಿಕೊಂಡೆ. ಬಟ್ ಕಾರಣಾಂತರಗಳಿಂದ ಅಂದರೆ ಏನೋ ಒಂದು ಮೈನರ್ ಸರ್ಜರಿ ಆಯಿತು. ಆ ಕಾರಣದಿಂದ ನಾನು ಮತ್ತೆ ವೆಯ್ಟ್ ಗೇನ್ ಆದೆ. ಮತ್ತು ವೆಯ್ಟ್ ಲಾಸ್ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲಿಲ್ಲ. ಬಿಡು, ಏನಕ್ಕೋ ಬಾಡಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಏನಾದರೂ ವೆಯ್ಟ್ ಲಾಸ್ ಮಾಡೋಣ ಅಂತ ಹೋದ್ರೆ ಅಂತ. ಬಟ್ ಇವಾಗ ಏನಾಗ್ಬಿಟ್ಟೈತೆ, ಅದು ಸುಮ್ಮನೆ ಆಗಿಬಿಟ್ಟಿದ್ರಿಂದ ವೆಯ್ಟ್ ತುಂಬ ಗೇನ್ ಆಗ್ತಾನೆ ಹೋಗ್ತಾಯಿದೆ ಡೈಲಿ. ಹಾಗಾಗಿ ಮೊದಲೇನು ವೆಯ್ಟ್ ಇದ್ದೆ ಅದೇ ವೆಯ್ಟಿಗೆ ನಾನು ಇವಾಗ ಬಂದಿದ್ದೀನಿ. ಹಾಗಾಗಿ ನಾನಿಲ್ಲಿ ಸ್ಕ್ರೀನ್ ಮೇಲೆ ನನ್ನ ಹಳೆ ಫೋಟೋ ಮತ್ತು ನಾನು ವೆಯ್ಟ್ ಲಾಸ್ ಮಾಡಿದ್ಮೇಲೆ ಯಾವ ರೀತಿ ಆಗಿದ್ದೀನಿ ಅನ್ನೋದನ್ನು ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ದಪ್ಪದಿಂದ ಸಣ್ಣ ಆಗಿದ್ದೀನಿ. ನಾನು ವೆಯ್ಟ್ ಲಾಸ್ನ ಮಾಡಬೇಕಾದ್ರೆ ಯಾವುದೇ ರೀತಿಯ ಆನ್ಲೈನ್ ಕೋಚಿಂಗ್ ಆಗಿರ್ಬೋದು ಅಥವಾ ಜಿಮ್ ಆಗಿರ್ಬೋದು ಯಾವುದಕ್ಕೂ ಸೇರಿರಲಿಲ್ಲ. ನಾನು ಯಾವ ರೀತಿ ವೆಯ್ಟ್ ಲಾಸ್ನ ಮಾಡಿದ್ದಪ್ಪ ಅಂತ ಅಂದರೆ, ಸ್ಟಾರ್ಟಿಂಗ್ ಏನು ಮಾಡ್ತಿದ್ದೆ, ಓಟ್ಸೆ ತಿನ್ನೋದು, ಇಲ್ಲಾಂದರೆ ಆ್ಯಪಲ್ಲೇ ತಿನ್ನೋದು, ಇಲ್ಲಾಂದರೆ ಎಗ್ಗೆ ತಿನ್ನೋದು. ಬೆಳಗ್ಗೆ 2 ಎಗ್ಗು, ಮಧ್ಯಾಹ್ನ 2 ಎಗ್ಗು, ಅದ್ರ ಜೊತೆಗೆ ಒಂದೊಂದು ಆ್ಯಪಲ್ಲು, ಸಂಜೆ ಓಟ್ಸ್ ಮಾತ್ರ ತಿಂದ್ಕೊಂಡು ಒಂದು 15 ದಿವಸ 20 ದಿವಸ ಟ್ರೈ ಮಾಡಿ ನೋಡಿದೆ. ಬಟ್ ಅದು ವರ್ಕೌಟ್ ಆಗಲಿಲ್ಲ. ನಾನೊಂದು ಚೂರು ಕೂಡ ಸಣ್ಣನೂ ಆಗಲಿಲ್ಲ. ಹಾಗಾಗಿ ಇದು ಯಾಕೋ ತಪ್ಪಾಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದು ಸರ್ಚ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಯೂಟ್ಯೂಬಲ್ಲಾಗಿರ್ಬೋದು ಮತ್ತು ಗೂಗಲಲ್ಲಾಗಿರ್ಬೋದು, ಇನ್ಸ್ಟಾದಲ್ಲೆಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಏನು ಒಂದು ತಟ್ಟೆ ಅಂತಿದ್ರೆ ಅದರಲ್ಲಿ ಎಲ್ಲ ರೀತಿ ಸೊಪ್ಪು, ತರಕಾರಿ, ಕಾಳು, ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಇರ್ತಿತ್ತು. ಈ ಥರ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು. ಇದೆಲ್ಲ ಫುಲ್ ಆಗಿಬಿಡಲ್ವ ಹೊಟ್ಟೆಗೆ, ನಾವು ತಿನ್ನೋ ಚೂರು ಎಲ್ಲ ಅದರಲ್ಲಾದರೆ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಇದನ್ನು ತಿಂದರೆ ಹೊಟ್ಟೆ ಫುಲ್ ಆಗಲ್ವಾ, ನಾವು ವೆಯ್ಟ್ ಲಾಸ್ ಆಗ್ತೀವಾ ಅಂತ ಡೌಟ್ ಇತ್ತು. ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಕೆಲವೊಂದಷ್ಟು ಸರ್ಚ್ ಮಾಡಿ ಕೆಲವೊಂದು ಲೀಸ್ಟ್ನ ಮಾಡಿಟ್ಕೊಂಡೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಏನೇನು ಊಟ ತಿನ್ನಬೇಕು, ಮತ್ತು ಅವರು ಮಾರ್ನಿಂಗ್ ಸ್ನ್ಯಾಕ್ಸು ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಅಂತ ಇಟ್ಕೊಂಡಿದ್ರು. ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಬಿಡು, ಗ್ರೀನ್ ಟೀ ಎಲ್ಲ ನಾರ್ಮಲ್ ಅಲ್ವಾ, ಗ್ರೀನ್ ಟೀ ಮತ್ತು ಡೆಟಾಕ್ಸ್ ವಾಟರ್ಗಳೆಲ್ಲ ಕುಡಿಯೋದೆಲ್ಲ ನಾರ್ಮಲ್ ಅಲ್ವಾ, ಅದನ್ನು ತಗೊಳ್ಳೋಣ ಅಂದ್ಬಿಟ್ಟು ನೋಡೋಣ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ಕೆಲವೊಂದು ಸಮಯ ಟ್ರೈ ಮಾಡಿದೆ. ಅದೇನಕ್ಕೂ ವರ್ಕೌಟ್ ಆಗ್ತಾ ಬಂತು. ಕೆಲವೊಂದು ಎಕ್ಸಸೈಜ್, ಅದ್ರ ಜೊತೆಗೆ ಕೆಲವೊಂದು ಎಕ್ಸಸೈಜು, ಯೋಗ ಮತ್ತು ವಾಕ್ ಎಲ್ಲ ಮಾಡ್ತಿದ್ನಲ್ಲ, ಹಾಗಾಗಿ ವೆಯ್ಟ್ ಲಾಸ್ ಆಗ್ತಾ ಬಂತು. ನಾನು ಅದ್ರ ಜೊತೆಗೆ ವೇಟಿಂಗ್ ಮಿಷಿನು, ಕೆಲವೊಂದು ಸೀಡ್ಸ್ಗಳು ಮತ್ತು ಓಟ್ಸ್ ಆಗಿರ್ಬೋದು ಎಲ್ಲ ಕೆಲವೊಂದೆಲ್ಲನೂ ತರಿಸಿಟ್ಕೊಂಡೆ ಆನ್ಲೈನಲ್ಲಿ. ಇನ್ನು ಉಳಿದಿಂದಂತೆಲ್ಲ ಮುಕ್ಕಾಲು ಭಾಗದಷ್ಟು ನಮಗೆ ಮನೆಯಲ್ಲೇ ಇರುತ್ತೆ. ಹಾಗಾಗಿ ನನಗೆ ಅಷ್ಟೇನು ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ನನಗೆ ಯಾವ್ಯಾವ ಭಾಗದಲ್ಲಿ ದಪ್ಪ ಅಂತ ಅನಿಸುತ್ತೆ ಆ ಭಾಗಗಳನ್ನ ಕರಗಿಸ್ಕೋಬೇಕು ಅಂತ ಇತ್ತು. ಹಾಗಾಗಿ ಹೊಟ್ಟೆ ದಪ್ಪ ಇತ್ತು ಅಂತ ಅಂದರೆ, ಬ್ಯಾಕ್ ದಪ್ಪ ಇತ್ತು ಅಂದರೆ, ಸೈಡಲ್ಲೆಲ್ಲ ಫ್ಯಾಟ್ ಇತ್ತು ಅಂತ ಅಂದರೆ, ಹೊಟ್ಟೆ ಸುತ್ತ ಟಯರ್ ಥರ ಬರುತ್ತೆ, ಅದನ್ನೆಲ್ಲ ಕರಗಿಸ್ಕೋಬೇಕು ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಸರ್ಚ್ ಮಾಡಿ ನೋಡಿದಾಗ ಕೆಲವೊಂದು ವೀಡಿಯೋಗಳು ಬರ್ತಿತ್ತು. ಆ ಎಕ್ಸಸೈಸ್ಗಳನ್ನೆಲ್ಲ ನಾನು ಸ್ಟಾರ್ಟ್ ಮಾಡ್ಕೊತಾ ಹೋದೆ. ಆ ಎಕ್ಸಸೈಸ್ ಎಲ್ಲ ಮಾಡಿದ್ಮೇಲೆ ನನಗೆ ಒಂದೊಳ್ಳೆ ರಿಸಲ್ಟು ಕೂಡ ಬಂತು. ಹಾಗಾಗಿ ವೆಯ್ಟ್ ಲಾಸ್ನ ನಾವು ಯಾವುದೋ ಒಂದು ಕೋಚಿಂಗ್ಗೆ ತೊಗೊಂಡು ಇಲ್ಲಾಂದರೆ ಜಿಮ್ಗೆ ಮಾಡೋ ಅವಶ್ಯಕತೆ ಏನಿರಲ್ಲ. ನಾವು ಸ್ವಲ್ಪ ತಲೆ ಉಪಯೋಗಿಸಿ ವೀಡಿಯೋಗಳನ್ನ ನೋಡ್ತು ಅಂತ ಅಂದರೆ, ನಾವೊಂದು ಪ್ಲ್ಯಾನಿಂಗ್ನ ಮಾಡ್ಕೊತು ಅಂತ ಅಂದರೆ, ಅದ್ರ ಜೊತೆಗೆ ಹೆಲ್ತಿಯಾಗಿರುವಂಥ ಫುಡ್ನ ತಗೋತು, ಯಾವುದೇ ರೀತಿಯ ಆಯಿಲ್ ಫುಡ್ಡು, ಜಂಕ್ ಫುಡ್ಡು ಏನೋ ತಿಂದೇನೆ ಮನೇಲೇ ಇರ್ತಕ್ಕಂಥ ಫುಡ್ಡನ್ನ ತಿಂದ್ಕೊಂಡು ನಾವು ವೆಯ್ಟ್ ಲಾಸ್ನ ಮಾಡ್ಕೋತು ಅಂತ ಅಂದರೆ ನಮಗೆ ಒಳ್ಳೆ ರಿಸಲ್ಟು ಕೂಡ ಬರುತ್ತೆ. ನಾವು ಯಾವುದೇ ರೀತಿಯ ಹಣನ ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ. ಹೌದು, ಕೆಲವೊಂದು ಐಟಮ್ಗಳನ್ನ ನಾವು ತರಿಸ್ಕೋಬೇಕಾಗತ್ತೆ. ಅದು ಮನೆಯಲ್ಲಿ ನಾವು ಡೈಲಿ ಯೂಸ್ ಮಾಡಲ್ಲ. ಕಾಳು, ಸೊಪ್ಪು, ತರಕಾರಿ ಈ ಥರದ್ದೆಲ್ಲ ನಾವು ಯೂಸ್ ಮಾಡ್ತೀವಿ, ಗೋಧಿ ಇಂಥದ್ದೆಲ್ಲ ಯೂಸ್ ಮಾಡ್ತೀವಿ. ಬಟ್ ಕೆಲವೊಂದು ನಾವು ತರಿಸ್ಕೋಬೇಕಾಗತ್ತೆ. ಹಾಗಾಗಿ ಅದನ್ನೆಲ್ಲ ಆನ್ಲೈನ್ ಮುಖಾಂತರ ನಾನು ತರಿಸ್ಕೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವೆಯ್ಟ್ ಲಾಸ್ ಕೂಡ ಆದೆ. ನೋಡ್ತಾ ಇರ್ಬೋದು ನೀವು, ನನ್ನ ಫೋಟೋಸ್ಗಳು ಬರ್ತಿದೆ, ಮುಂಚೆ ಹೇಗಿದೆ ಆಮೇಲೆ ಯಾವ ರೀತಿ ಆದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಮತ್ತೆ ಈಗ ದಪ್ಪ ಆಗಿರೋ ಕಾರಣ ನಾನು ಅದೇ ರೀತಿ, ನಾನು ಯಾವ ರೀತಿ ಒಂದು 2.5 ತಿಂಗಳು ಟೈಮಲ್ಲಿ ನಾನು ಯಾವ ರೀತಿ ಸಣ್ಣ ಆದೆ, ಒಂದು 15-16 kg ಯಾವ ರೀತಿ ಸಣ್ಣ ಆದೆ, ಅದನ್ನೇ ನಾನೀಗ ಫಾಲೋಅಪ್ ಮಾಡಿಕೊಂಡು ಮತ್ತೆ ಅದನ್ನು ಬಿಡೋದು ಬೇಡ. ಮಧ್ಯದಲ್ಲಿ ನಾನು ಯಾವ ರೀತಿ ಗ್ಯಾಪ್ನ ಕೊಟ್ಟೆ ಆ ಥರ ಗ್ಯಾಪ್ ಕೊಡೋದು ಬೇಡ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಯಾವುದೇ ರೀತಿಯ ಖರ್ಚು ಅವಶ್ಯಕತೆ ಇರಲ್ಲ. ಅದು ಖರ್ಚು ಮಾಡೋದ್ರ ಬದಲು
ಹೆಲ್ದಿಯಾಗಿರುವಂಥ ಫುಡ್ಡನ್ನ ನೀವು ಆ ದುಡ್ಡಲ್ಲೇ ತಂದು ತಿನ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಅದ್ರ ಜೊತೆಗೆ ವೆಯ್ಟ್ ಲಾಸು ಕೂಡ ಆಗ್ತೀರಾ, ಮತ್ತು ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ, ಡೈಲಿ ನಾನು ಏನು ನನ್ನ ಡೈಲಿ ರೊಟೀನ್ ವೀಡಿಯೋನ, ವೆಯ್ಟ್ ಲಾಸ್ ರೊಟೀನ್ ವೀಡಿಯೋನ ಶೇರ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಅದನ್ನು ನೀವು ನೋಡಿದ್ರೆ ಸಾಕು. ನೀವು ಅದನ್ನು ನೋಡಿ ನಾನು ಯಾವ ರೀತಿ ಹೋಗ್ತಾ ಇದ್ದೀನಿ ಅದೇ ರೀತಿ ಫಾಲೋಅಪ್ ಮಾಡ್ಕೊಂಡು ಹೋಯ್ತು ಅಂತ ಅಂದರೆ ನೀವು ಕೂಡ ₹1 ಖರ್ಚಿಲ್ದಂಗೆ ಆರಾಮಾಗಿ ವೆಯ್ಟ್ ಲಾಸ್ನ ಹೋಗ್ಬೋದು. ಏನು ಎಕ್ಸ್ಟ್ರಾ ತರುವಂಥದ್ದೇ ಇಲ್ಲ. ಮುಕ್ಕಾಲು ಭಾಗದಷ್ಟು ನಮ್ಮ ಮನೆಯಲ್ಲೇ ಸಿಗುವಂಥ ಐಟಮಿಂದ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಇನ್ನು ಕೆಲವೊಂದು ಪದಾರ್ಥಗಳಷ್ಟೇ ನಮ್ಮ ಮನೇಲಿ ಇರಲ್ಲ, ಅದನ್ನು ತರಿಸ್ಕೊಂಡ್ರೆ ಆಯಿತು. ನಾವಿವಾಗ ಖರ್ಚು ಮಾಡ್ದೇ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀವಿ ಅಂತ ಅಂದಾಗ ಅಷ್ಟನ್ನಾದರೂ ನಾವು ಖರ್ಚು ಮಾಡಲೇಬೇಕು. ಕೆಲವೊಂದು ಐಟಮ್ನ ತರಿಸ್ಕೊಳ್ಳೋದಕ್ಕೆ ಖರ್ಚು ಮಾಡಲೇಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಕೂಡ ವೆಯ್ಟ್ ಲಾಸ್ ಆಗಿ ನನ್ನಿಂದ ಯಾರಾದರೂ ವೆಯ್ಟ್ ಲಾಸ್ ಆಗ್ತಾರೆ ಅಂತ ಅಂದರೆ ನನಗೂ ಕೂಡ ತುಂಬಾ ಖುಷಿ. ಸುಮ್ಮನೆ ವೆಯ್ಟ್ ಲಾಸ್ ಮಾಡೋದ್ರ ಬದಲು ಅದನ್ನು ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ನನಗೆ. ಮತ್ತು ನನ್ನ ವೀಡಿಯೋನ ಫಾಲೋಅಪ್ ಮಾಡಿ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೋತೀನಿ ಅಂತ ಅಂದರೆ ದಯವಿಟ್ಟು ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿ. ತುಂಬಾ ಉಪಯೋಗ ಆಗುತ್ತೆ. ಕೆಲವೊಬ್ಬರು ಬಾಡಿ ಶೇಮಿಂಗ್ನ ಮಾಡ್ತಾರೆ. ಕೆಲವೊಂದು ಆರೋಗ್ಯ ದೃಷ್ಟಿಯಿಂದನೂ ಕೂಡ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೇಕಾಗತ್ತೆ. ನಾನು ಈ ವಿಚಾರದ ಬಗ್ಗೆ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ತುಂಬಾ ಮಾತಾಡಿದ್ದೀನಿ. ಹಾಗಾಗಿ ನಾನೇನು ಕೂಡ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಮಾಡಿ ತೋರಿಸೋಣ ಅಂದರೆ ವೆಯ್ಟ್ ಲಾಸ್ ಮಾಡಿ ತೋರಿಸೋಣ, ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಒಂದು ಹೋಪಿಂದ ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂದ್ಬಿಟ್ಟು ಒಂದು ಆಸೆಯಿಂದ ವೆಯ್ಟ್ ಲಾಸ್ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಆ ದಿನಗಳು ಅಂದರೆ ನಾನು ಯಾವಾಗ ವೆಯ್ಟ್ ಲಾಸ್ನ ಮಾಡಿದ್ದೆ ಆ ದಿನಗಳು ತುಂಬಾ ನೆನಪಾಗ್ತಾಯಿದೆ. ತುಂಬ ಸ್ಟ್ರಗಲ್ ಪಡಬೇಕು. ಕೆಲವೊಂದು ಸಲ ಎಕ್ಸಸೈಸ್ ಮಾಡಬೇಕಾದ್ರೆ ತುಂಬ ಹತ್ತಿದ್ದು ಇದೆ. ನಾನು ಯಾವುದೇ ರೀತಿ ಬೇಕ್ರಿ ತಿಂಡಿ ಏನೋ ತಿನ್ನಲ್ಲ, ಇಷ್ಟೊಂದು ಕಷ್ಟ ಬೀಳಬೇಕಲ್ಲ ಅಂತ. ಬಟ್ ಅದೇನಾಯ್ತೋ ಏನೋ ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ. ಕಂಟ್ರೋಲ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತಲೇ ನಿಂತಿದ್ದೀನಿ. ವೆಯ್ಟ್ ಲಾಸ್ ಮಾಡ್ತೀನಿ. ನಿಮಗೂ ಕೂಡ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ವೆಯ್ಟ್ ಲಾಸ್ನ ಮಾಡಿ. ಇನ್ನು ಯಾರಾದರೂ ಸಣ್ಣ ಇತ್ತು ಅಂತ ಅಂದರೆ ವೆಯ್ಟ್ ಲಾಸ್ ಅವಶ್ಯಕತೆ ಇಲ್ಲ ಅಂತ ಅಂದರೆ ಒಂದು ಹೆಲ್ತಿ ಫುಡ್ಡು ಅದ್ರ ಬಗ್ಗೆ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಹೆಲ್ತಿ ಲೈಫ್ ಸ್ಟೈಲ್ನ, ಹೆಲ್ತಿ ಫುಡ್ಡು ಆರೋಗ್ಯಕ್ಕೆ ಒಳ್ಳೆಯದು. ಸಣ್ಣ ಇದ್ರೂ ಹೆಲ್ತಿ ಫುಡ್ನ ಬಳಸ್ತಾ ಹೋಯ್ತು ಅಂತ ಅಂದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮತ್ತು ನನಗೆ ವಿಡಿಯೋ ನೋಡಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನೀವು ಕೂಡ ವಾಚ್ ಮಾಡಿ. ನೀವು ಕೂಡ ವೆಯ್ಟ್ ಲಾಸ್ ಆಗಿ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲೇನು ಒತ್ತಾಯ ಏನಿಲ್ಲ. ಯಾರಾದರೂ ಮಾಡಬೇಕು ಅಂತ ಇದ್ದರೆ ಖಂಡಿತ ನನ್ನ ವಿಡಿಯೋನ ಫಾಲೋ ಮಾಡಿ ನೀವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಇನ್ನು ಮುಂದಿನ ದಿನಗಳಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿಯ ವಿಡಿಯೋಗಳು ಬರುತ್ತೆ. ಪ್ಲೀಸ್ ನನ್ನ ವಿಡಿಯೋಗಳನ್ನ ಕೊನೆವರೆಗೂ ನೋಡಿ. ಹಾಗೆಯೇ ವೆಯ್ಟ್ ಲಾಸ್ನ ಮಾಡಿಕೊಂಡು ನಾವು ಕೂಡ ಒಂದು ಹೆಲ್ದಿ ಆದಂಥ ಲೈಫ್ ಸ್ಟೈಲ್ನ ಲೀಡ್ ಮಾಡೋಣ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.